ಇಲ್ಲ, ಅದರಿಂದ ನನ್ನ ತಂಗಿನೇ ನೋವು ಪಡ್ತಾ ಇರೋದೀಗ. ನಾನು ಕನಕನ್ನ ನಿಜವಾಗ್ಲೂ ಲವ್ ಮಾಡ್ತಾ ಇದ್ದೀನಿ. ನೀವೇ ನಮ್ಮಿಬ್ರು ಮದುವೆ ಮಾಡಿದ್ದು. ಇದನ್ನ ನಿಮ್ಮ ಹತ್ರ ಹೇಳಬೇಕು ಅಂತ ಬಂದೆ. ಹೇಳಿದೆ ಯಾಕೆಂದ್ರೆ ಕನಕನ ಜೀವನದ ಬಗ್ಗೆ ಜಾಸ್ತಿ ಅಕ್ಕರೆ ಇರೋದು ನನಗಿಂತ ಜಾಸ್ತಿ ನಿಮಗೇನೆ. ಈ ವಿಷಯದಲ್ಲಿ ನಾನೊಬ್ಳು ತೀರ್ಮಾನ ಮಾಡಿದ್ರೆ ಆಗಲ್ಲ. ಇದಕ್ಕೆ ನಮ್ಮ ಮನೆಯವರು, ನಮ್ಮಮ್ಮ ಎಲ್ಲರೂ ಒಪ್ಕೋಬೇಕು. ನಿಮ್ ತಂಗಿ ಒಪ್ಕೇನೆ ಅಲ್ವಾ ಎಲ್ಲರಿಗಿಂತ ಮುಖ್ಯ. ನಿಮಗೆ ಹೇಳೋದಕ್ಕೆ ಏನೂ ಇಲ್ಲ ರೀ. ನೀವೊಂದು ಒಳ್ಳೆ ನಿರ್ಧಾರ ತಗೋತೀರಾ ಅಂತ ನಾನು ನಂಬ್ತೀನಿ. ನಾನಿನ್ ಬರ್ತೀನಿ ರೀ. ಇಲ್ಲೇನ್ ಮಾಡ್ತಿದ್ದೀರಾ? ಬೆಳಿಗ್ಗೆ ಜಾತಕ ತಗೊಂಡೋಗಿ ಅತ್ತೆ ಕೊಡು ಅಂತ ಹೇಳಿದೆ, ಕೊಟ್ಟಿಯ? ಓ, ತುಂಬಾ ಕಡೆ ಹೂ ಕೊಡ್ಬೇಕು ಅಂತ ಹೇಳೋದೇ ಇಲ್ಲ. ಎಲ್ಲಾ ಕಡೆ ಹೂ ಕೊಟ್ಟು ಬರೋದಕ್ಕೆ ಎಷ್ಟೊತ್ತಾಯ್ತಾ? ಕೂದಲೇ ಇಲ್ದೇ ಇರೋ ತಲೆಗೆ ಹೂ ಮುಡ್ಸೋ ಕಲೆ ಇದೆ ನಿಂಗೆ. ಇನ್ನು ಕಿವಿಗಳ ಮೇಲೆ ಹೂ ಇಡೋದೇ ಹೇಳ್ಕೊಡ್ಬೇಕಾ? ನೀವೇನೋ ಹೇಳ್ಬೇಕು ಅಂತ ಅನ್ಕೊಂಡಿದೀರಾ, ಅದನ್ನ ನೇರವಾಗಿ ಹೇಳಿ. ನಿಮ್ಮ ಅಮ್ಮನ ಮನೆಗೆ ಹೋಗಲ್ಲ ಅಂತ ಹೇಳಿ ಕೂಡ ಹೋಗಿದ್ಯಾ? ನನ್ನ ಹತ್ರನೇ ಸುಳ್ಳು. ಜಾಮೂನ್ ತಿಂದ ಮೇಲೆ ಸಕ್ಕರೆ ಪಾಕಕ್ಕೆ ಏನ್ ಕೆಲ್ಸ ಅನ್ನೋ ನಡ್ಕೋತಾ ಇದೀಯ ನೀನು. ಅರುಣ್ ಮತ್ತೆ ಅವ್ರಮ್ಮ ಮನೆಗ್ ಬರ್ತಿದಾರೆ, ನೀನು ಮನೆಗ್ ಬಾ ಅಂತ ಕನಕ ಹೇಳಿದ್ಲು. ಅದಕ್ಕೆ ಇಲ್ಲಿಂದ ಹೋದ್ಮೇಲೆ ಕರೆದ್ಲಾ ಅಥವಾ ಮನೇಲಿ ಇರ್ಬೇಕಾದ್ರೇನೆ ಬಾ ಅಂತ ಕರೆದ್ಲಾ? ಮನೇಲಿ ಇರ್ಬೇಕಾದ್ರೇನೆ ಹೇಳಿದ್ಲು. ನಮಗ್ ಬೇರೆ ಯಾರಿದ್ದಾರೆ ಹೇಳಿ? ನಿಮ್ಗೆ ಹೇಳಿದ್ರೆ ನೀವು ಕೋಪ ಮಾಡ್ಕೊಂತೀರಾ, ಅದಕ್ಕೆ ನಾನು ಹೇಳಿಲ್ಲ. ಕನಕ ಶೆಡ್ಗೆ ಬಂದಿಲ್ಲ. ಯಾಕಂತ? ಅವಳು ನಿನ್ನಂಗಲ್ಲ. ಅರುಣ್ ಮನೆಯಿಂದ ಬಂದಿದ್ರು, ನೀವ್ ಒಪ್ಪದೆ ಅಮ್ಮ ಈ ಮದುವೆಗೆ ಒಪ್ಪದಿಲ್ಲ ಅನ್ನೋ ಮಾತನ್ನು ಹೇಳಿದಾರೆ ಅಂತಾನೂ ಹೇಳಿದ್ಲು. ಹಾಗೆ ನೀನು ಅಲ್ಲಿದ್ದೆ ಅನ್ನೋ ಮಾತನ್ನು ಹೇಳಿದ್ಲು. ನಿಮ್ಮ ತಾಯಿಗೆ ನನ್ನ ಮೇಲೆ ಮರ್ಯಾದೆ ಇದೆ, ಆದ್ರೆ ನಿನಗಿಲ್ಲ ಅಲ್ವಾ? ಪ್ರೀತಿ ಮಾಡ್ತಿರೋರೆ ನನ್ನ ಹತ್ರ ಬಂದು ಪರ್ಮಿಷನ್ ಕೇಳ್ತಾ ಇದಾರೆ. ನಿನಗೇನೆ ಆಗಿದೆ? ಹೇಳ್ತೀನಿ. ಯಾಕೆ ನನ್ನ ಹತ್ರ ಸುಳ್ಳು ಹೇಳಿದ್ದು? ಇದ್ರಲ್ಲಿ ಸುಳ್ಳು ಹೇಳೋದಕ್ಕೆ ಏನ್ರಿ ಇದೆ? ವಿಧಾನ ಕೂತು ಮಾತಾಡಿ ತೀರ್ಮಾನ ತಗೋಬೇಕಾಗಿರೋ ವಿಷಯ. ಆತರ ಪಟ್ ಮುಂದುವರೆದ್ರೆ ಎಲ್ಲ ತಪ್ಪಾಗಿ ಆಗೋದು ರೀ. ಇದೇ ವಿಷಯ ಆಗಿ ಅರುಣ್ ಕೂಡ ನನ್ನ ಹತ್ರ ಬಂದ್ ಮಾತಾಡ್ದ. ನಿನ್ ಜೊತೆ ಮಾತಾಡೋದೇನಿದೆ ಅವನು? ಏನ್ ಹೇಳ್ದ? ನೀವೇ ಹೇಗಾದ್ರೂ ಮಾಡಿ ನನ್ಗೂ ಕನ್ಕಂಗೂ ಮದ್ವೆ ಮಾಡ್ಬೇಕು, ನಾನ್ ತುಂಬಾ ಪ್ರೀತಿ ಮಾಡ್ತಾ ಇದ್ದೀನಿ, ಅವಳೇ ನನ್ನ ಹೆಂಡತಿ ಅಂತ ತೀರ್ಮಾನ ಮಾಡಾಗಿದೆ ಅಂತ ಹೇಳ್ದ. ಓಹೋ, ಹೂವು ನಮ್ ತೋಟದ್ದು ದಾರ ಹಿಡ್ಕೊಂಡು ಆ ಹೂವು ನನಗೆ ಬೇಕು ಅನ್ನೋ ಹಕ್ಕು ಅವನಿಗೇನೇ ಇದೆ. ನಮ್ಮ ಕನಕ ಏನು ಅವನ ಅತ್ತೆ ಮಗಳ? ರೀ, ಕನ್ಕನ್ನ ಮದ್ವೆ ಆಗ್ಲೇಬೇಕು ಅಂತ ತುಂಬಾ ಆಸೆ ಪಡ್ತಾ ಇದ್ದಾನ್ರಿ. ಕಚ್ಚಬೇಕು ಅಂತ ಹಾವು ಕೂಡ ಆಸೆ ಪಡ್ತಾ ಇರತ್ತೆ. ಆದ್ರೆ ಹತ್ರಕ್ಕೆ ಹೋಗ್ಬಿಟ್ಟು ನಾಗಣ್ಣ ನಂದು ಓ ಪಾಸಿಟಿವ್ ರಕ್ತ, ನಿನಗ್ ಓಕೆನಾ ಅಂತ ಅದ್ರ ಬಾಯಿ ಹತ್ರ ಕೈ ತಗೊಂಡೋಗಿರೋದು ಮೂರ್ಖರ ಲಕ್ಷಣ. ರೀ, ನೀವ್ ಯಾವಾಗ್ಲೂ ಅವ್ರನ್ನ ತಪ್ಪಾಗೆ ನೋಡ್ತಿದ್ದೀರಾ. ಇಲ್ಲ, ನಾನು ಒಬ್ಬನೇ ಅವನನ್ನ ಸರಿಯಾಗಿ ಅರ್ಥ ಮಾಡ್ಕೋತಾ ಇರೋದು. ತಪ್ಪು ತಿಳ್ಕೊಂಡು ತಪ್ಪು ಮಾತಾಡ್ತಾ ತಪ್ಪು ನಿರ್ಧಾರ ಮಾಡಿ ದಾರಿ ತಪ್ತಾ ಇರೋರು ನೀವು. ಸರಿ ಆಯ್ತು, ಕನ್ಕನ್ ಏನಂತ ಹೇಳಿದ್ರಿ? ಏನ್ ಹೇಳ್ಬೇಕು ಅದನ್ನ ಹೇಳಿದೀನಿ. ಅದೇ ಏನಂತ ಕೇಳ್ತಿರೋದು? ನಿನಗೆ ಅದನ್ನ ಸೆಟ್ ಆಗಲ್ಲ, ಬೇರೆ ಒಬ್ಬ ಒಳ್ಳೆ ಹುಡುಗ ನೋಡಿ ನಿನಗೆ ಮದುವೆ ಮಾಡ್ತೀನಿ ಅಂತ ಹೇಳಿದೀನಿ. ನನಕ ಓದಿರೋ ಹುಡುಗಿ, ಅವಳು ಅರ್ಥ ಮಾಡ್ಕೊಂಡು ಓದ್ಲು. ಯಾಕ್ರಿ ಹೀಗೆಲ್ಲ ಮಾತಾಡ್ತಿದ್ದೀರಾ? ಅರುಣ್ ಒಬ್ನೇ ಕನ್ಕನ್ನ ಪ್ರೀತಿ ಮಾಡ್ತಾ ಇಲ್ಲ, ಕನ್ಕನು ಮನ್ಸಾರೆ ಅರುಣ್ನ ಪ್ರೀತಿ ಮಾಡ್ತಿದ್ದಾಳೆ. ಅಲ್ಲ ರೀ, ಅದನ್ ಏನ್ ಕಮ್ಮಿ? ಒಳ್ಳೆ ಕೆಲ್ಸದಲ್ಲಿದ್ದಾರೆ, ಸಂಬಳನು ಚೆನ್ನಾಗ್ ಬರ್ತಿದೆ. ಕೆಲಸ ಸಂಪಾದನೆ ಮೇಲೆ ಕಣ್ಣುಗಳು. ನಮ್ ಹಾಗೆ ದಿನಗೂಲಿ ಆಗಿದ್ದಿದ್ರೆ ಆಗ ನೀನು ಯೋಚನೆ ಮಾಡ್ತಾ ಇದ್ದೀಯನು. ರೀ, ಮಾತಾಡ್ತೀರಿ ನೀವು? ನಾನ್ ಯಾವತ್ತಾದ್ರೂ ನಿಮ್ಮನ್ನ ಕೀಳಾಗ್ ನೋಡಿದಿನ? ₹1 ದುಡಿಯೋರ್ ಮಧ್ಯನೋ ನನಗೆ ನಿಮ್ ಸಂಪಾದನೆ ಮೇಲೆ ಗೌರವ ಇದೆ. ನಿಮ್ ಮಾತೆ ನನಗ್ ಮುಖ್ಯ ರೀ. ಅದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿದ್ದು. ರೀ, ಇದನ್ನೇ ದೊಡ್ಡ ವಿಷಯ ಅಂತ ಮಾತಾಡ್ಬೇಡಿ. ಬೆಳಗ್ಗೆ ನಾನು ಏನಾದ್ರು ನಿಮ್ಗೆ ಹೇಳಿದಿದ್ರೆ ತುಂಬಾ ಕೂಗಾಡ್ತಿದ್ರಿ. ಅವ್ರಿಬ್ರಿಗೆ ಮದ್ವೆ ಮಾಡಿದ್ರೆ ತುಂಬಾ ಚೆನ್ನಾಗಿರ್ತಾರೆ ಅಂತ ಅನ್ಕೋತಿದ್ದೀನಿ. ಅದು ನಿನ್ನ ಕನಸಲ್ಲೂ ಆಗಲ್ಲ. ಹಾಗೇನಾದ್ರೂ ಅವ್ರ ಮದುವೆ ಆದ್ರೆ ನಾನು ಆ ಮದುವೆಗೆ ಹೋಗಲ್ಲ, ನಿನ್ನನ್ನು ಕಳ್ಸಲ್ಲ. ಗಂಡ ನಿರ್ಧಾರ ಬೇಡ ಅಂತ ನೀನೇನಾದ್ರು ನಿರ್ಧಾರ ಮಾಡ್ಕೊಂಡಿದ್ರೆ ನೀನು ಧಾರಾಳವಾಗಿ ಹೋಗ್ಬೋದು, ಅದು ನಿನ್ನಿಷ್ಟ. ನಿಮ್ ತಾಯಿ ಮಾತು ಅಂದ್ರೆ ವೇದವಾಕ್ಯ ಅಲ್ವಾ ನಿಮ್ಗೆ? ನೋಡಿ ನೋಡಿ, ನಿಮ್ಮನ್ನ ನನ್ ದಾರಿ ಹೇಗ್ ತಂದ್ಕೋತೀನಿ ಅಂತ ನೋಡಿ. ಹಾಯ್ ಸುಮನ್. ಹೇಳಿ ಹೇಳಿ. ಓ, ಐ ಆಮ್ ಸೋ ಸಾರಿ. ನಾನು ನೈಟ್ ಬೇಗ ಮಲ್ಕೊಂಡ್ಬಿಟ್ಟೆ, ಅದಕ್ಕೆ ಕಾಲ್ ಮಾಡೋದಕ್ಕಾಗ್ಲಿಲ್ಲ. ಇಲ್ಲ 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 ಇಲ್ಲ, ನೀವು ನನಗ್ ಕಾಲ್ ಮಾಡಿದ್ರೆ ನನಗ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದೇನೋ ಗೊತ್ತಿಲ್ಲ, ಕೆಲವ್ರ ಜೊತೆ ಮಾತಾಡಿದಾಗ ಮನ್ಸು ತುಂಬಾ ಹಾಯ್ ಆಗತ್ತೆ. ಕೆಲವ್ರ ಜೊತೆ ನಾವ್ ಎಷ್ಟೇ ಖುಷಿಯಾಗಿ ಮಾತಾಡಿದ್ರು ಅವ್ರ ಮಾತಿಂದ ನಮ್ ಮನ್ಸನ್ನ ನೋವು ಮಾಡ್ತಾರೆ. ಅಂದ್ಹಾಗೆ ನಿಮ್ ಕೆಲ್ಸ ಹೇಗ್ ನಡೀತಿದೆ ಸುಮನ್? ಕೆಲ್ಸನಾ? ಏನಿವಳು ಸುಮಂತ ಅನ್ಕೊಂಡು ಸಂಬಂಧ ತರ ಮಾತಾಡ್ತಿದ್ದಾಳೆ. ಹೌದು ಸುಮನ್, ತುಂಬಾ ದಿನ ಆಯ್ತು ನನಗೂ ನಿಮ್ನ ಮೀಟ್ ಮಾಡ್ಬೇಕು ಅಂತ ಅನ್ನಿಸ್ತಿದೆ. ಮುಂಚೆ ಎಲ್ಲ ತುಂಬಾ ಮೀಟ್ ಮಾಡ್ತಿದ್ವಿ, ಎಷ್ಟು ಖುಷಿಯಾಗಿರ್ತಿದ್ವಿ ಅಲ್ವಾ? ದಿನ ಮೀಟ್ ಮಾಡ್ತಿದ್ದ? ಯಾಕೆ ರಾಗ್ ತಪ್ಪಾಗ್ತಿದ್ಯಲ್ಲ? ಹೌದು, ಅವೆಲ್ಲ ನಮ್ ಗೋಲ್ಡನ್ ಡೇಸ್. ಎಷ್ಟು ಬಾ ಅಂದ್ರೂ ವಾಪಸ್ ಬರಲ್ಲ ಅಲ್ವಾ ಸುಮನ್? ಬರಲ್ವಾ? ಏನ್ ಹೇಳ್ತಿದ್ದಾಳೆ ಇವಳು? ಹೌದು ಸುಮನ್, ಮನೇಲೇ ಇದೀನಿ. ಅದೆಲ್ಲ ಏನು ಪರವಾಗಿಲ್ಲ, ಅವರು ಸ್ನಾನಕ್ ಹೋಗಿದ್ದಾರೆ, ನೀವ್ ಮಾತಾಡಿ. ಅಂದ್ರೆ ನಾನು ಸ್ನಾನಕ್ ಹೋಗಿದೀನಿ ಅನ್ನೋ ಧೈರ್ಯದಲ್ಲಿ ಮಾತಾಡ್ತಿದ್ದಾಳೆ. ಏನ್ ತಾಯಿ,
ಬೇಡ ಅಂದ್ರು ಮತ್ತೆ ಚೆಕ್ ತಗೊಂಡ್ಬಂದಿದ್ದೀರಿ. ನಮ್ಮ ಅಳಿಯಂದ್ರು ಹೋಟೆಲ್ ಶುರು ಮಾಡ್ತಿದಾರಲ್ಲ, ಅದಕ್ಕೆ ನನ್ ಕಡೆಯಿಂದ 10 ಲಕ್ಷ ಅಡ್ವಾನ್ಸ್ ತಗೊಳ್ಳಿ ಅಂದ್ರೆ. ಅವಕಾಶ ಯಾವಾಗ್ಲೂ ಬರಲ್ಲ, ಅವಕಾಶ ಬಂದಾಗ ಉಪಯೋಗಿಸ್ಕೋಬೇಕು. ಇದು ನಿಮಗ್ ಸೇರ್ಬೇಕಾದ ದುಡ್ಡು.